ಗುಡ್ ಆ್ಯಾವ್ರೇಜ್ ಆಗುತ್ತೆ. ಇಲ್ಲ ಇದು ಬೇರೆ ಕಾನ್ಸೆಪ್ಟ್ ಯೂಸ್ ಆಗ್ತಾ ಇಲ್ಲ ಅಂದಾಗ ಇದು ಗುಡ್ ಆ್ಯಾವ್ರೇಜ್ ಆಗಲ್ಲ. ಸೊ ಆ ಥರ ಇರಬೇಕು ಅಂತ ಹೇಳ್ತಾರೆ. ಅದು ಇದೇನೋ ಇಲ್ಲ ಅಂತ ಹೋಗ್ತಾ ಹೋಗ್ತಾ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಟ್ ಶುಡ್ ಪೊಸೆಸ್, ಸಿಕ್ಸ್ತ್ ಒನ್, it should possess 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 sampling stability. ಸ್ಯಾಂಪಲಿಂಗ್ ಸ್ಟೆಬಿಲಿಟಿ. ಓಕೆ, ನೆಕ್ಸ್ಟ್ ಗುಡ್ ಆ್ಯಾವ್ರೇಜ್ ಆಗುವಂಥ ಇರುವಂಥ ಎಸೆನ್ಷಿಯಲ್, ಇಟ್ ಶುಡ್ ಪೊಸೆಸ್ ಸ್ಯಾಂಪಲಿಂಗ್ ಸ್ಟೆಬಿಲಿಟಿ. ಅಂದರೆ ಈ ಪೊಸೆಸ್ ಅಂದರೆ ಹೊಂದಿರೋದು ಅಂತ ಕರಿತೀವಿ ಅಲ್ವಾ ಕನ್ನಡದಲ್ಲಿ. ಸೊ ಸ್ಯಾಂಪಲಿಂಗ್ ಸ್ಟೆಬಿಲಿಟಿ, ನಾವು ಸೆಲೆಕ್ಟ್ ಮಾಡೋಂಥ ಸ್ಯಾಂಪಲ್ಲು ಒಂದು ಸ್ಟೇಬಲ್ ಆಗಿರಬೇಕು. ಹೆಂಗೆ ಬೇಕಂಗೆ ಅಗ್ಲೆಲ್ಲ ಚೇಂಜ್ ಆಗಬಾರ್ದು, ಒಂದೇ ಥರ ಇರಬೇಕು, ಒಂದೇ ಮ್ಯಾನರಲ್ಲಿ ಇರಬೇಕು. ಈ ರೀತಿಯಾಗಿ ಒಂದು ಸೆಲೆಕ್ಟ್ ಮಾಡಿರೋಂಥ ಒಂದು ಸ್ಯಾಂಪಲ್ಸ್ ಸ್ಟಡಿ ಪರ್ಪಸ್ಸಿಗೆ ಅದು ಸ್ಟೇಬಲ್ ಆಗುವಂಥದ್ದು ಕಾನ್ಸೆಪ್ಟಲ್ಲಿ ಹೊಂದಿದ್ರೆ ಅದೇ ನಾವು ಗುಡ್ ಆ್ಯಾವ್ರೇಜ್ ಅಂತೇಳಿ ಕರಿತೀವಿ. ಗುಡ್ ಆ್ಯಾವ್ರೇಜಿನ ಒಂದು ಎಸೆನ್ಷಿಯಲ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಏನದು ಏನು ಕಾನ್ಸೆಪ್ಟ್ ಹೇಳಿದೆ ನಾನು? ಪೊಸೆಸ್ ಸ್ಯಾಂಪಲಿಂಗ್ ಸ್ಟೆಬಿಲಿಟಿ. ಓಕೆನಾ? ಅವಶ್ಯಕವಾದ, ಇಲ್ಲಿ ಎಸೆನ್ಷಿಯಲ್ ಆಫ್ ಗುಡ್ ಆ್ಯಾವ್ರೇಜ್ ಅಂದರೆ ಬೇರೆ ಏನಲ್ಲ, ಅವಶ್ಯಕತೆ ಇರೋಂಥದ್ದು. ಹಾಗಾದರೆ ಒಂದು ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೋಬೇಕಾದ್ರೆ ಇರುವಂತಹ ಅವಶ್ಯಕತೆಗಳು, ಓಕೆನಾ, ಇರುವಂತಹ ಒಂದು ಅವಶ್ಯಕತೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತೇವೆ. ಅವಶ್ಯಕತೆ, ಓಕೆನಾ, ಈ ಎಲ್ಲ ಅವಶ್ಯಕತೆಗಳು ಇದ್ದರೆ, ಒಂದು ಎಸೆನ್ಷಿಯಲ್ಸ್ ಇದ್ದರೆ ಮಾತ್ರ ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೊಳುತ್ತೆ. ಸೊ ಓಕೆನಾ, ಇನ್ನೊಂದು ಪಾಯಿಂಟ್ ಇದೆ, ಸಿಕ್ಸ್ತ್ ಆದಮೇಲೆ ಸೆವೆಂತ್ ಪಾಯಿಂಟು. ಸೊ ಇದನ್ನು ಸೆವೆಂತ್ ಪಾಯಿಂಟ್ ನಿಮಗೆ ಬೋರ್ಡ್ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಇದು ಕಂಡಿದ್ದೇನಾ ಅಬ್ಸರ್ವ್ ಮಾಡಿ. ಓಕೆ, ಕವರ್ ಆಗಿದೆ, ಕ್ಯಾಮ್ರಾದಲ್ಲಿ ಅಬ್ಸರ್ವ್ ಮಾಡಿದೆ. ಇನ್ನೊಂದು ಪಾಯಿಂಟ್ ಲಾಸ್ಟಿಗೆ ಬರಿಬೋದು. ಓಕೆ, ಲಾಸ್ಟಿಗೆ ಬರಿತಾ ಹೋದಾಗ ಇಟ್ ಶುಡ್ ಬಿ ಈಸಿ ಕ್ಯಾಲ್ಕುಲೇಟೆಡ್. It should be easy calculated for an open-end distribution. For an open-end distribution. Open-end distribution. ಓಕೆ, ಲಾಸ್ಟ್ ಎಸೆನ್ಷಿಯಲ್ ಹೇಳ್ತಾ ಇದ್ದಾರೆ. ಏನು ಎಸೆನ್ಷಿಯಲ್ ಹೇಳ್ತಾ ಇದ್ದಾರೆ? ಇಟ್ ಶುಡ್ ಬಿ ಆಗಿರಬೇಕು, ಈಸಿ ಕ್ಯಾಲ್ಕುಲೇಟೆಡ್ ಫಾರ್ ಆ್ಯನ್ ಓಪನ್ ಎಂಡ್ ಡಿಸ್ಟ್ರಿಬ್ಯೂಷನ್. ಹಾಗಾದರೆ ಓಪನ್ ಎಂಡ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಏನು ಕಾನ್ಸೆಪ್ಟ್ ಇದೆಯಲ್ಲ, ಆ ಓಪನ್ ಎಂಡ್ ಡಿಸ್ಟ್ರಿಬ್ಯೂಷನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಆಗಿದ್ದರೆ ಅದು ಒಂದು ಅವಶ್ಯಕತೆ ಇದ್ದರೆ ಇದು ಗುಡ್ ಆ್ಯಾವ್ರೇಜ್ ಅಂತೇಳಿ ಕಲಿಸ್ಕೊಡುತ್ತೆ ಅಂತೇಳಿ ಹೇಳಿದೆ. ಓಕೆನಾ? ಹಾಗಾದರೆ ಓಪನ್ ಎಂಡ್ ಡಿಸ್ಟ್ರಿಬ್ಯೂಷನ್ ಅಂದರೆ ನಾನೇನು ಹೇಳೋದು ಬೇಡ, ನಿಮಗೆ ಗೊತ್ತಿದೆ. ಸೊ ಇನ್ಕ್ಲೂಸಿವ್ ಕ್ಲಾಸ್, ಎಕ್ಸ್ಕ್ಲೂಸಿವ್ ಕ್ಲಾಸ್, ಓಪನ್ ಎಂಡ್ ಕ್ಲಾಸ್ ಅಂತ ಡಿಸ್ಕಸ್ ಮಾಡಿದ್ದೀವಿ. ಈ ಓಪನ್ ಎಂಡ್ ಕ್ಲಾಸ್ ಅಂತ ಕೂಡ ನೆನಪಾಗಿರಬೇಕು. ಸೊ ಫಸ್ಟ್ ಕ್ಲಾಸ್ ಅಂತ ಎಕ್ಸಾಂಪಲ್ ತೊಗೊಂಡಾಗ, ಸೊ 20 ಬಿಲೋ, ನೆಕ್ಸ್ಟ್ 20 ಬಿಲೋ ಆದಮೇಲೆ ನೆಕ್ಸ್ಟ್ 20 to 30, 30 to 40, 40 to 50, 50 ಅಬೋವ್ ಅಂತ ಇರುತ್ತೆ. ಈ ಥರ ಇಲ್ಲಿ ಓಪನ್ ಆಗಿ ಎಂಡ್ ಆಗಿದೆ, ಅಂದರೆ 20 ಅನ್ನೋದು ಓಪನ್ ಆಗಿ 50 ಬಿಲೋ ಆಗಿದೆ. ಸೊ ಈ ರೀತಿ ಬಿಲೋ ಎಬೋನ ಒಂದು ಫಸ್ಟ್ ಓಪನ್ ಆಗಿ ಎಂಡ್ ಆಗೋಂಥ ಡಿಸ್ಟ್ರಿಬ್ಯೂಷನ್ನ ನಾವು ಓಪನ್ ಎಂಡ್ ಕ್ಲಾಸ್ ಅಂತೇಳಿ ನಾವು ಕರಿತೀವಿ ಅಂತ ಆಲ್ರೆಡಿ ಫಸ್ಟ್ ಅಪ್ಕಮಿಂಗ್ ಕ್ಲಾಸಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ.
ಆ ಟಾಪಿಕ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತ ಓಪನೆಂಟ್ ಕ್ಲಾಸಲ್ಲೂ ಕೂಡ ಡಿಸ್ಟ್ರಿಬ್ಯೂಷನು ಕೂಡ ಒಂದು ಕ್ಯಾಲ್ಕುಲೇಷನ್ಸ್ ಈಸಿ ಇದ್ದರೆ ಅದು ಗುಡ್ ಆ್ಯಾವ್ರೇಜಸ್ ಆಗುತ್ತೆ. ಸೊ ಇದಿಷ್ಟು ಒಂದು ಗುಡ್ ಆ್ಯಾವ್ರೇಜಸ್ಸಿನ ಒಂದು ಎಸೆನ್ಷಿಯಲ್ಸನ್ನ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದರೆ ಯಾವ್ದ್ಯಾವುದು ನಾವು ಡಿಸ್ಕಸ್ ಮಾಡಿದ್ವಿ ಫಸ್ಟ್ ನೋಡ್ತಾ ಹೋಗಿ. ಒಂದು ಈಸಿ ಇರಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೋಸ್ಕರ, ಅರ್ಥ ಮಾಡ್ಕೊಳೋದಕ್ಕೋಸ್ಕರ, ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಭಾಳ ಸಿಂಪಲ್ ಆಗಿರಬೇಕು. ಹಾಗಾದರೆ ಈಸಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈಸಿಯಾಗಿ ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಯಾವುದೇ ಅಬ್ಸರ್ವೇಷನ್ಸ್ ಮಾಡಿದರೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು. ಬೇಸ್ಡ್ ಆನ್ ಇದು ಯಾವುದ್ರ ಬೇಸ್ ಮೇಲೆ ಇರಬೇಕು, ಆಲ್ ಅಬ್ಸರ್ವೇಷನ್ಸ್ ಬೇಸ್ ಮೇಲೆ ಇರಬೇಕು. ಆಮೇಲೆ ಮ್ಯಾಥಮೆಟಿಕಲ್ ಫಾರ್ಮುಲಾ ವೆಲ್ ಡಿಫೈನ್ ಆಗಿರಬೇಕು, ಒಳ್ಳೆ ಫಾರ್ಮುಲಾ ಕರೆಕ್ಟಾಗಿ ಕ್ರಿಯೇಟ್ ಆಗಿರುವಂಥದ್ದು ಡಿಫೈನ್ ಆಗಿರಬೇಕು. ಸೊ ಇಲ್ಲಿ ನಾರ್ಮಲ್ ಬಿಟ್ಟು ಅಬ್ನಾರ್ಮಲ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗಳು ಅಫೆಕ್ಟ್ ಆಗಿರಬಾರ್ದು. ಇದಲ್ಲದೆ ಇಲ್ಲಿ ಫ್ಯೂಚರ್ ಆಲ್ಜಿಬ್ರಿಕ್ ಟ್ರೀಟ್ಮೆಂಟಿಗೆ ಇದು ಒಂದು ಕೇಪಬಲ್ ಇರಬೇಕು. ಇದಾದಮೇಲೆ ಒಂದು ಸ್ಯಾಂಪಲ್ಗಳು ಸ್ಟೇಬಲ್ ಆಗಿ ಇರೋವಂಥ ಒಂದು ಪೊಸಿಷನ್ನ ಇರಬೇಕು. ಇದೇ ಥರ ಓಪನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿ ಆಗಬೇಕು. ಅರ್ಥ ಆಯ್ತಾ? ಎಲ್ಲದೂ ಕೂಡ ಮತ್ತೊಂದು ಸತಿ ಹೇಳಿದ್ದೀನಿ. ಹಾಗಾದ್ರೆ ರಬ್ಬಣ್ಣ Okay, next concept, types of averages. Types of averages. Okay, what are the types of averages? ಹಾಗಾದರೆ ಆ್ಯಾವ್ರೇಜಸಲ್ಲಿರುವಂಥ ಟೈಪ್ಸ್ ಯಾವುದು? ದ ಫಾಲೋಯಿಂಗ್ ಆರ್ ದ ಡಿಫ್ರೆಂಟ್ ಮೀನ್ಸ್ ವೇರಿಯಸ್ ಟೈಪ್ಸ್ ಆಫ್ ಆ್ಯಾವ್ರೇಜಸ್ ಲೈಕ್ ದಟ್. ನಂಬರ್ 1 ಕೆಳಗಿರುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಾವ್ರೇಜಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಂಬರ್ 1 ನಾವು ಬರಿತಾ ಹೋದರೆ first one is arithmetic mean. Next, second one median, second one, third one mode, next geometric mean, geometric mean, harmonic mean, harmonic mean. ಹಾಗಾದರೆ ಇಲ್ಲಿ ಟೈಪ್ಸ್ ಆಫ್ ಆ್ಯಾವ್ರೇಜಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋದಾಗ ಫಸ್ಟ್ ಒನ್ ಯಾವುದಿದೆ? ಅರ್ಥಮೆಟಿಕ್ ಮೀನ್, ಸೆಕೆಂಡ್ ಒನ್ ಮೀಡಿಯನ್, ಥರ್ಡ್ ಒನ್ ಮೋಡ್, ಫೋರ್ತ್ ಒನ್ ಜಿಯೋಮೆಟ್ರಿಕ್ ಮೀನ್, ನೆಕ್ಸ್ಟ್ ಫಿಫ್ತ್ ಒನ್ ಹಾರ್ಮೋನಿಕ್ ಮೀನ್. ಓಕೆನಾ? ಸೊ ಇದರಲ್ಲಿ ಫಸ್ಟ್ ಅರ್ಥಮೆಟಿಕ್ ಮೀನ್ ಅಂತ ಇದೆ. ಅರ್ಥಮೆಟಿಕ್ ಮೀನ್ ಈಸ್ ಎ ವೆರಿ ಫೆಮಿಲಿಯರ್ ಆಫ್ ವರ್ಡ್ ಯೂಸ್ಡ್ ಆ್ಯಸ್ ಎ ಮೀನ್. ಮೀನ್ ಅನ್ನೋ ವರ್ಡಲ್ಲಿ ಯೂಸ್ ಮಾಡೋವಂಥದ್ದು ಇದು ಭಾಳ ಫೆಮಿಲಿಯರ್ ಆಗಿದೆ. ಮೀನ್, ಮೀಡಿಯನ್, ಮೋಡ್ ಅಂತ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಮೀನ್, ಮೀಡಿಯನ್, ಮೋಡ್. ಮೀನ್ ನಥಿಂಗ್ ಬಟ್ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಅಂತ ಹೇಳ್ಬೇಕಂತೀರಲ್ಲ, ಮೀನ್ ಅಂದರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಇಸ್ ಅರ್ಥಮೆಟಿಕ್ ಮೀನ್. ಓಕೆನಾ? ಇಲ್ಲೂ ಮೀನ್ ಇದೆ ನೋಡಿ, ಇಲ್ಲೂ ಮೀನ್ ಇದೆ. ಬಟ್ ಈ ಮೀನ್ ಅಂತ ಅಂದ್ಕೂಡಲೇ ನಾವು ಜಿಯೋಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನ್ ಅಂತ ಅಂದ್ಕೊಡಲ್ಲ. ಮೀನ್ ಅಂತ ಹೇಳಿದ್ದೇವೆ ಅಂದರೆ ಅದು ಯಾವ್ದು ಮೀನ್ ಆಗಿರಬೇಕು? ಅರ್ಥಮೆಟಿಕ್ ಮೀನ್ ಆಗಿರಬೇಕು. ಆದರೆ ಜಿಯೋಮೆಟ್ರಿಕ್ ಮೀನ್ ಅಂತ ಕರಿಬೇಕಂದ್ರೆ ಜಿಯೋಮೆಟ್ರಿಕನ್ನ ವರ್ಡ್ ಯೂಸ್ ಮಾಡೇ ಕರಿಬೇಕು. ಹಾರ್ಮೋನಿಕ್ ಮೀನ್ ಅಂತ ಕರಿಬೇಕಂದ್ರೆ ಹಾರ್ಮೋನಿಕ್ ಮೀನನ್ನು ವರ್ಡ್ ಯೂಸ್ ಮಾಡೇ ಕರಿಬೇಕು. ಏನು ಯೂಸ್ ಮಾಡಿದಾಗ ಮೀನ್ ಅಂತ ಹೇಳಿದ್ರೆ ಅಂದರೆ ಅದು ನಥಿಂಗ್ ಬಟ್ ಅರ್ಥಮೆಟಿಕ್ ಮೀನ್ ಆಗಿರುತ್ತೆ.
ಹಾಗಾದರೆ ಮೀನು, ಮೀಡಿಯನ್ನು, ಮೋಡು, ಜಿಯೋಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು. ಈ ಅರ್ಥಮೆಟಿಕ್ ಮೀನಿಗೆ ಇದನ್ನು ಯಾವ ರೀತಿ ಡಿನೋಟ್ ಮಾಡ್ತಾರೆ ಅಂದರೆ ಎಕ್ಸ್ ಬಾರಲ್ಲಿ ಡಿನೋಟ್ ಮಾಡ್ತಾ ಹೋಗ್ತಾರೆ. ಎಕ್ಸ್ ಮೇಲ್ಗಡೆ ಒಂದು ಅಡ್ಡಗೆರೆ ಹಿಂಗೆ ಹಾಕಿದರೆ ಬಾರ್, ಓಕೆನಾ, ಇದ್ರ ಬಾರ್ ಅಂತ ಕರೀತಾರೆ, ಗೊತ್ತಿರುತ್ತೆ ನಿಮಗೆ, ಎಕ್ಸ್ ಬಾರ್, ಓಕೆನಾ. ಎಕ್ಸ್ ಬಾರ್ ಅಂದರೆ ನಥಿಂಗ್ ಬಟ್ ಮೀನ್, ಓಕೆನಾ. ನೆಕ್ಸ್ಟ್ ಮೀಡಿಯನ್ ಅಂದರೆ ಏನಿಲ್ಲ, ಎಮ್ ಅಂತೇಳಿ ಡಿನೋಟ್ ಮಾಡ್ತಾರೆ. ಎಮ್ ಅಂದರೆ ಏನಪ್ಪ, ಮೀಡಿಯನ್. ಝೆಡ್ ಅಂತ ಯೂಸ್ ಮಾಡ್ತಾರೆ. ಝೆಡ್ ಅಂದರೆ ಏನಪ್ಪ, ಮೋಡ್, ಓಕೆನಾ. ಜಿಯೋಮೆಟ್ರಿಕ್ ಮೀನಿಗೆ ಜಿ ಎಮ್ ಅಂತಾನೆ, ಜಿ ಎಮ್ ಅಂದರೆ ಜಿಯೋಮೆಟ್ರಿಕ್ ಮೀನ್. ನೆಕ್ಸ್ಟ್ ಎಚ್ ಎಮ್ ಅಂತೇಳಿ ಕರೀತಾರೆ, ಅಂದರೆ ಅದು ಹಾರ್ಮೋನಿಕ್ ಮೀನ್, ಓಕೆನಾ. ಹಾಗಾದರೆ ಯಾವ್ಯಾವ ಈ ಟೈಪ್ಸ್ ಆಫ್ ಆ್ಯಾವ್ರೇಜಸಲ್ಲಿ ಇರೋವಂಥದ್ದಕ್ಕೆ ಯಾವೆಲ್ಲ ಒಂದು ಸಿಂಬಲ್ ಮೂಲಕ ಡಿನೋಟ್ ಮಾಡ್ತಾರೆ ಅಂತ ಬಂದಾಗ ಎಕ್ಸ್ ಬಾರ್, ಎಮ್, ಝೆಡ್, ಜಿ ಎಮ್, ಎಚ್ ಎಮ್. ಹಾಗಾದರೆ ಇಲ್ಲಿ ಫಸ್ಟ್ ಇರೋದು ಯಾವುದು, ಎಕ್ಸ್ ಬಾರ್ ಅಂದರೆ ಮೀನ್, ಎಮ್ ಅಂದರೆ ಮೀಡಿಯನ್, ಝೆಡ್ ಅಂದರೆ ಮೋಡ್, ನೆಕ್ಸ್ಟ್ ಜಿ ಎಮ್ ಅಂದರೆ ಜಿಯೋಮೆಟ್ರಿಕ್ ಮೀನ್, ನೆಕ್ಸ್ಟ್ ಎಚ್ ಎಮ್ ಅಂದರೆ ಹಾರ್ಮೋನಿಕ್ ಮೀನ್. ಸೊ ಈ ರೀತಿಯಾಗಿ ನಾವು ಟಾಪಿಕ್ಗಳನ್ನು, ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಾವ್ರೇಜಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗಬೇಕು. ಸೊ ಈ ಡಿಸ್ಕಷನ್ಸ್ನ ನಾವು ಮಾಡ್ತಾ ಹೋದರೆ ಇಲ್ಲಿ ಡಿಸ್ಕಸ್ ಮಾಡೋಂಥ ಎಲ್ಲ ಆಸ್ಪೆಕ್ಟ್ಸು, ಏನೆಲ್ಲ ಆಸ್ಪೆಕ್ಟ್ಸ್ ಇದೆ, ಈ ಎಲ್ಲ ಆಸ್ಪೆಕ್ಟ್ಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಈ ಡಿಸ್ಕಸ್ ಮಾಡೋಂಥ ಎಲ್ಲ ಆಸ್ಪೆಕ್ಟ್ಸಲ್ಲಿ ಮೀನು ಎಕ್ಸ್ಪೆಷಲಿ, ನೆಕ್ಸ್ಟು ಮೀಡಿಯನು, ನೆಕ್ಸ್ಟ್ ಮೋಡು, ಈ ಮೂರು ಕಾನ್ಸೆಪ್ಟ್ ಇದೆಯಲ್ಲ, ಮೀನು, ಮೀಡಿಯನು, ಮೋಡ್ ಕಾನ್ಸೆಪ್ಟು, ಇದು ನೆಕ್ಸ್ಟು ಬೇರೆ ಟಾಪಿಕ್ಸ್ಗಳಿಗೆ, ಬೇರೆ ಟಾಪಿಕ್ಸ್ ಅಂದರೆ ಯಾವುದು, ನಾನು ಬಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿ, ಡಿಸ್ಪರ್ಷನ್ ಅಂತೇಳಿ ನೆನಪಿರ್ಬೇಕು ನಿಮಗೆ. ಡಿಸ್ಪರ್ಷನ್ ಆಗಿರ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ಕ್ಯೂನೆಸ್ ಅಂತಲೂ ಹೇಳಿದ್ದೆ, ಸ್ಕ್ಯೂನೆಸ್, ಅದೇ ಇದು ವೇರಿಯೇಷನ್ ಬಗ್ಗೆ ಸ್ಟಡಿ ಮಾಡೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟಡಿ ಮಾಡೋದು ಯಾವುದು, ಒಂದು ಅಸೆಮೆಟ್ರಿಕ್ ಬಗ್ಗೆ ಡಿಸ್ಕಸ್ ಮಾಡೋದು. ಫಸ್ಟು ಆ್ಯಾವ್ರೇಜು, ನೆಕ್ಸ್ಟ್ ಫಸ್ಟು ಸೆಂಟ್ರಲ್ ಟೆಂಡೆನ್ಸಿ, ಆಮೇಲೆ ಡಿಸ್ಪರ್ಷನು, ಸ್ಕ್ಯೂನೆಸ್. ಹಾಗಾದರೆ ಆ್ಯಾವ್ರೇಜು ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಮೀನು, ಮೀಡಿಯನ್, ಮೋಡ್ ಕಲ್ತಿರೋಂಥ ಕ್ಯಾಲ್ಕುಲೇಷನ್ಸ್ಗಳು ಮುಂದಿನ ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸ್ಪರ್ಷನ್ಗೆ, ಸ್ಕ್ಯೂನೆಸ್ಸಿಗೆ ಯೂಸ್ ಆಗ್ತಾ ಹೋಗುತ್ತೆ, ಫರ್ದರ್ ಕ್ಯಾಲ್ಕುಲೇಷನ್ಸಿಗೆ, ಫರ್ದರ್ ಆಲ್ಜಿಬ್ರಿಕ್ ಟ್ರೀಟ್ಮೆಂಟಿಗೆ ಅಂತೇಳಿ ಆಗಲೇ ಗುಡ್ ಆ್ಯಾವ್ರೇಜಸಲ್ಲಿ ಹೇಳಿಲ್ವಾ, ಫರ್ದರ್ ಆಲ್ಜಿಬ್ರಿಕ್ ಟ್ರೀಟ್ಮೆಂಟಿಗೆ ಯೂಸ್ ಆಗುತ್ತೆ ಅಂತ. ಈ ರೀತಿ ಕ್ಯಾಲ್ಕುಲೇಷನ್ಸಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಜಿಯೋಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು ಸಿಂಪಲ್ ಕಾನ್ಸೆಪ್ಟು, ಸ್ಮಾಲ್ ಕಾನ್ಸೆಪ್ಟ್ಸ್ ಇರುತ್ತೆ, ಅದನ್ನು ಇಲ್ಲೇ ಕಂಪ್ಲೀಟಾಗಿ ಈ ಚಾಪ್ಟ್ರಲ್ಲಿ ಅಷ್ಟೇ ಕಲಿಯೋದಕ್ಕಾಗತ್ತೆ. ಈ ರೀತಿಯಾಗಿ ನಾವು ಇಲ್ಲಿರೋಂಥ ಒಂದು ಕಾನ್ಸೆಪ್ಟನ್ನ ಕಲಿತಾ ಹೋಗ್ತೀವಿ. ನಾನು ಆಲ್ರೆಡಿ ನಿಮಗೆ ಇನ್ಫಾರ್ಮ್ ಮಾಡಿದ್ದೀನಿ, ಇದರಲ್ಲಿ ವೆರೈಟಿ ಟಾಪಿಕ್ ಇದ್ದಾವೆ. ಈ ವೆರೈಟಿ ಟಾಪಿಕ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗಬೇಕು. ಇದರಲ್ಲಿ ಇನ್ನೂ ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇಲ್ಲಿ ಏನೋ ಒಂದು ಪಾಯಿಂಟ್ ಹೇಳ್ತಿದ್ದಾರೆ ಅಂದರೆ ಅರ್ಥಮೆಟಿಕ್ ಮೀನ್, ನೆಕ್ಸ್ಟ್ ಜಿಯೋಮೆಟ್ರಿಕ್ ಮೀನ್, ನೆಕ್ಸ್ಟ್ ಹಾರ್ಮೋನಿಕ್ ಮೀನ್ ಆರ್ ಮ್ಯಾಥಮೆಟಿಕಲ್ ಆವ್ರೇಜಸ್. ಇದನ್ನು ಏನಂತ ಕರೀತಾರೆ, ಮ್ಯಾಥಮೆಟಿಕಲ್ ಆವ್ರೇಜಸ್ ಅಂತ ಕರೀತಾರೆ. ನೆಕ್ಸ್ಟ್ ಮೀಡಿಯನ್ ಮೋಡ್ನ ಪೊಸಿಷನಲ್ ಆವ್ರೇಜಸ್ ಅಂತ ಕರೀತಾರೆ. ಹಾಗಾದರೆ ಟೈಪ್ಸ್ ಆಫ್ ಆವ್ರೇಜಸ್ ಅಂದರೆ ಯಾವುದು, ಮೀನು, ಮೀಡಿಯನ್ನು, ಮೋಡು, ಜಿಯೋಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು ಅಂತ 5 ಟೈಪ್ಸ್ ನೋಡಿದ್ವಿ. ಮತ್ತು ಈ ಆವ್ರೇಜಸ್ಸಲ್ಲಿ ಮತ್ತೆ ಬೇರೆ 2 ಟೈಪ್ಸ್ ಆವ್ರೇಜ್ನ ಡಿವೈಡ್ ಮಾಡ್ತಾರೆ. ಒಂದು ಮ್ಯಾಥಮೆಟಿಕಲ್ ಆವ್ರೇಜ್, ಓಕೆನಾ, ಸೆಕೆಂಡು ಪೊಸಿಷನಲ್ ಆವ್ರೇಜು. ಹಾಗಾದರೆ ಈ ಮ್ಯಾಥಮೆಟಿಕಲ್ ಆವ್ರೇಜ್ ಅಂತ ಬಂದಾಗ ಅರ್ಥಮೆಟಿಕ್ ಮೀನ್ ಅಂತ ಕಾನ್ಸೆಪ್ಟಲ್ಲಿ ಇರೋಂಥದ್ದು, ಅರ್ಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ಫಸ್ಟು ಮೀನ್ ಕಾನ್ಸೆಪ್ಟು ಮ್ಯಾಥಮೆಟಿಕಲ್ ಆವ್ರೇಜ್ ಆಗಿರುತ್ತೆ. ಇನ್ನು ಒಂದು ಪೊಸಿಷನ್ ಬಗ್ಗೆ ಸ್ಟಡಿ ಮಾಡೋಂಥದ್ದು, ಇದು ಮ್ಯಾಥಮೆಟಿಕಲ್ ಅಂದರೆ ಫಾರ್ಮುಲಾ ಯೂಸ್ ಮಾಡಿ ಸ್ಟಡಿ ಮಾಡ್ತಾ ಹೋಗ್ತೀವಲ್ಲ, ಆವ್ರೇಜ್ ನೋಡ್ತಾ ಹೋಗ್ತೀವಿ. ಇಲ್ಲೂ ಒಂದು ಆವ್ರೇಜ್ ನೋಡ್ತೀವಿ, ಒಂದು ಪೊಸಿಷನ್ ಪರ್ಪಸ್ಸಿಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ, ಅದನ್ನು ಪೊಸಿಷನಲ್ ಆವ್ರೇಜ್ ಅಂತ ಕರೀತಾರೆ. ಅದು ಯಾವುದಂದ್ರೆ ಮೀಡಿಯನು, ಮೋಡ್ ಆಗಿರುತ್ತೆ. ಸೊ ಹಾಗಾದ್ರೆ ನಿಮಗೆ 1 ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಕೇಳ್ಬೋದು, ಟೆಲ್ ಮಿ ಒನ್ ಎಕ್ಸಾಂಪಲ್, ಗಿವ್ ಮಿ ಒನ್ ಎಕ್ಸಾಂಪಲ್ ಫಾರ್ ಪೊಸಿಷನಲ್ ಆವ್ರೇಜ್ ಅಂತೇಳಿ. ಆವಾಗ ನೀವು ಪೊಸಿಷನಲ್ ಆವ್ರೇಜಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂದಾಗ ಮೀಡಿಯನ್ ಆದರೂ ಬರೀಬೋದು, ಮೋಡ್ ಆದರೂ ಬರೀಬೋದು. ಅದು ಇನ್ ದ ಸೇಮ್ ಸೆನ್ಸ್ ರೈಟ್ ಎನಿ ಒನ್ ಎಕ್ಸಾಂಪಲ್ ಆಫ್ ಮ್ಯಾಥಮೆಟಿಕಲ್ ಆವ್ರೇಜ್ ಅಂತ ಹೇಳ್ಬೋದು. ಮ್ಯಾಥಮೆಟಿಕಲ್ ಆವ್ರೇಜ್ ಅಂದರೆ ಮೀನಿಗೆ ಸಂಬಂಧಪಟ್ಟಿದ್ದ ಅರ್ಥಮೆಟಿಕ್ ಮೀನ್, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ ಯಾವುದಾದ್ರೂ ಆಗಿರ್ಬೋದು. ಈ ರೀತಿಯಾಗಿ
ನಾವು 5 ಟೈಪ್ಸ್ ಆ್ಯಾವ್ರೇಜಲ್ಲೂ ಕೂಡ ಮ್ಯಾಥಮೆಟಿಕಲ್ ಆ್ಯಾವ್ರೇಜ್ ಅಂತೇಳಿ ಮತ್ತು ಪೊಸಿಷನಲ್ ಆ್ಯಾವ್ರೇಜಲ್ಲಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ನೀವು ಎಕ್ಸಾಮ್ ಪರ್ಪಸ್ಸಿಗೆ ಫೋಕಸ್ ಮಾಡ್ಕೋಬೇಕು. ಸ್ಟ್ಯಾಟಿಸ್ಟಿಕ್ಸಲ್ಲಿ ಥಿಯರಿ ಭಾಳ ಇಂಪಾರ್ಟೆಂಟು, ಭಾಳ ಅಷ್ಟೊಂದು ಈಸಿಯಾಗಿ ಸ್ಕೋರ್ ಮಾಡೋದಕ್ಕಾಗಲ್ಲ. ಸ್ಟ್ಯಾಟ್ ಸಬ್ಜೆಕ್ಟಲ್ಲಿ ಥಿಯರಿ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಓಕೆನಾ? ಇಲ್ಲಿಗೆ ನಾವು ಈ ಕ್ಲಾಸ್ನ ನಾನು ಸ್ಟಾಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಥ್ಯಾಂಕ್ ಯು.